ಏನಮ್ಮ ನಿಮ್ಮ ಅತ್ತೆ ಇದ್ದಾಳೆ? ಮಾರ ಮೆಲ್ಕೋಗ್ಯವಳೆ. ಯಾಕಂಟಿ? ನಮ್ಮ ಅತ್ತೆನ ಈ ಎಲ್ಲಿ ಒಳಗೆಲ್ಲ ಇರ್ಬೇಕೇನೋ, ಎಲ್ಲ ಹೋಗಿದಾರ ಇನ್ನು ಒಳಗಿದಾರ ನೋಡಿಲ್ಲ. ಯಾಕಂಟಿ? ಯಾರು ನೀವು? ನಿಮ್ಮ ಅತ್ತೆ ಹತ್ರ ಬಡ್ಡಿ ವಸೂಲಿ ಮಾಡೋದಕ್ಕೆ ಬಂದಿದ್ದೀನಿ, ಬಡ್ಡಿ ಭಾಗ್ಯಮ್ಮ ಅಂತ. ನಿಮ್ಮ ಅತ್ತೆನ ಕರಿ, ಬಡ್ಡಿ ಭಾಗ್ಯಮ್ಮ ಬಂದಿದ್ದಾರೆ ಅಂತೇಳಿ ಹೇಳು. ಕರಿ ನಿಮ್ಮ ಅತ್ತೆನ ಕರಿ. ನಮ್ಮ ಅತ್ತೆ ಹತ್ರ ಬಡ್ಡಿ ವಸೂಲಿ ಮಾಡೋದಕ್ಕೆ ಬಂದಿದ್ದೀರಾ? ನಮ್ಮ ಅತ್ತೆನೇ ಬಡ್ಡಿ ಕೊಟ್ಟಿದ್ದಾರೆ. ನನ್ನ ಗಂಡ ನಮ್ಮ ಅತ್ತೆ ಎಲ್ಲರೂ ಸೇರ್ಕೊಂಡು ಎಲ್ಲರಿಗೂ ಬಡ್ಡಿ ಕೊಟ್ಟವ್ರೆ. ನೀವು ಅವ್ರಿಗೆ ಬಡ್ಡಿ ಕೊಡಬೇಕಾ? ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ಅವ್ರಿಗೆ ಕೊಡಬೇಕಾ, ಅವ್ರು ನಿಮಗೆ ಕೊಡಬೇಕಾ? ಏನಮ್ಮ ಹಿಂಗೆ ಮಾತಾಡ್ತಾ ಇದೆಯಾ? ನಾನು ಬಡ್ಡಿ ಭಾಗ್ಯಮ್ಮ ಅಂತೇಳಿ ಹೆಸರುವಾಸಿ ಆಗಿದ್ದೀನಿ. ನಾನು ನಿಮ್ಮತ್ತೆ ಹತ್ರ ನಾನು ಬಡ್ಡಿಗೆ ಇಸ್ಕೊಂತೀನ? ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ನನ್ನ ಬಗ್ಗೆ. ನಿಮ್ಮತ್ತೆ ನನ್ನ ಹತ್ರ ಇಸ್ಕೊಂಬಂದಿದ್ದಾಳೆ, ನನಗೆ ನಿಮ್ಮತ್ತೆ ಕೊಡಬೇಕು. ನಿನಗೆ ಗೊತ್ತಿಲ್ಲ ಪಾಪ, ಅದಕ್ಕೆ ಹೇಳ್ತಾ ಇದ್ದೆ. ನಾನೇನಕ್ಕೆ ಇಸ್ಕೊಂಬ ನಿಮ್ಮ ಅತ್ತೆ ಹತ್ರ? ನನಗೆ ಇಸ್ಕೊಳ್ಳೋ ಅಂಥದ್ದೇನು ಬಂದೈತೆ? ಎಲ್ಲ ಗೊತ್ತಿಲ್ಲ ಆಂಟಿ ನನಗೆ. ಅದಕ್ಕೆ ಕೇಳಿದೀಗ ನಮ್ಮ ಅತ್ತೆರೂ 15 ಲಕ್ಷ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನ ಗಂಡನೂ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರ ನಾನು ನಿಮಗೆ ಹಂಗೆ ಕೇಳಿದ್ದೆ ಅಷ್ಟೇ. ಬೇಜಾರಾಗಬೇಡಿ, ನನಗೆ ಗೊತ್ತಿಲ್ಲ. ನೀವು ಅವ್ರ ಹತ್ರ ಇಸ್ಕೊಂಡಿದ್ದೀರಾ, ಅವ್ರು ನಿಮ್ಮ ಹತ್ರ ಇಸ್ಕೊಂಡಿದ್ದೀರೋ ಅದು ಗೊತ್ತಿಲ್ಲ. ನಾನು ಬಡ್ಡಿ ಭಾಗ್ಯಮ್ಮ. ನಾನು ನಿಮ್ಮ ಅತ್ತೆ ಹತ್ರ ನಾನು ಏನಕ್ಕಮ್ಮ ಇಸ್ಕೊಂಬ್ಲಿ? ಅವಳು 15 ಲಕ್ಷ ದುಡ್ಡಿದ್ದಿದ್ರೆ, ಅವಳು ಬಡ್ಡಿ ವ್ಯವಹಾರ ಮಾಡಂಗಿದ್ದಿದ್ರೆ ಹಿಂಗೆ ಯಾಕೆ ಆಗಿರೋದು? ನನ್ನ ಹತ್ರ ಬಂದು ಯಾಕೆ 10 ರೂಪಾಯಿ ಬಡ್ಡಿ ತಗೊಂಡು ಅವಳು ಈ ರೀತಿ ಬಂದು ನನ್ನ ಹತ್ರ ಗೋರ್ಗರ್ದು 7 ಲಕ್ಷ ದುಡ್ಡು ಇಸ್ಕೊಂಬರೋಳು? ಅಯ್ಯೋ ಬಡ್ಡಿ ಭಾಗ್ಯಮ್ಮ, ಹಿಂಗೆ ಆಗೈತೆ ಕಣಮ್ಮ, ನನ್ನ ಮಗನಿಗೆ ಕಾಲು ಮುರಿದು ಬಿಟ್ಟವೆ, ಆಪ್ರೇಷನ್ ಮಾಡಿಸ್ಬೇಕು, ದುಡ್ಡಿಲ್ಲ ಕೊಡು ಅಂತೇಳಿ ನನ್ನ ಹತ್ರ ಬಂದು ಅವಳು ಯಾಕೆ ಓಡಾಡ್ಬೇಕು ಹೇಳು? ದುಡ್ಡಿದ್ದಿದ್ರೆ ಅವಳು ಯಾಕೆ ಓಡಾಡೋಳು? 15 ಲಕ್ಷ ಅವಳು ಬಡ್ಡಿ ವ್ಯವಹಾರ ಮಾಡೋಳಾಗಿದ್ರೆ ನನ್ನ ಹತ್ರ ಬಂದು ಅವಳು ಬೇಡ್ಕಮ್ಮಳ, ದುಡ್ಡು ಕೊಡು ದುಡ್ಡು ಕೊಡು ದುಡ್ಡು ಕೊಡು ಅಂತ. ನಾನು ಕೊಡ್ತಾನೆ ಇರಲಿಲ್ಲ, ಏನೋ ಕೊಟ್ಟಿದ್ದೀನಿ, ಕೊಡ್ತಾಳೆ ನ್ಯಾಯ ರೀತಿಯಿಂದ ಅಂತ. ಅಯ್ಯೋ ಇವಳು ಏನು ವಿಷಯ ಗೊತ್ತಿಲ್ಲ, ಎಲ್ಲ ಹೇಳ್ತಾ ಇದ್ದಾಳಲ್ಲಪ್ಪ ಈ ಅಮ್ಮ. ಏನಿಲ್ಲ ಕಣ ಅಂಜಲಿ, ಅದೇ ಈ ಅಮ್ಮ ದುಡ್ಡು ಇಸ್ಕೊಂಡಿದ್ಲು ಮಾರಮ್ಮ. ಅದಕ್ಕೆ ಇನ್ನೂ ಒಂದು 3 ದಿನ ಐತೆ, ಇನ್ನೂ 1 ತಿಂಗಳು ಆಗಿಲ್ಲ. 3 ದಿನ ಮುಂಚಿತವಾಗಿ ಹೇಳ್ತಾ ಇದ್ದೀನಿ. ಇನ್ನು ಕರೆಕ್ಟಾಗಿ ಒಂದು ತಿಂಗಳಾಗೋ ಅಷ್ಟೊತ್ತಿಗೆ ಅವತ್ತು ಕೊಟ್ಬಿಡ್ಬೇಕು ಅಂತೇಳಿ. ಮತ್ತೆ ಅವತ್ತೇನಾದರೂ ತಿಂಗಳ ಮೇಲೆ ಅವತ್ತು 12 ಗಂಟೆ ನೈಟ್ 12 ಗಂಟೆ ಮೇಲೆ 1 ಗಂಟೆಗೆ ತೊಗೊಂಬಂದು ಕೊಟ್ಟರು, ಯಾಕಂದರೆ 500 ರೂಪಾಯಿ ಜಾಸ್ತಿ ಆಗುತ್ತೆ. ಬಡ್ಡಿ ಎಷ್ಟಾಗುತ್ತೆ ಅದಕ್ಕೆ ಇನ್ನೂ ಜಾಸ್ತಿನೇ 500 ರೂಪಾಯಿ ಬಡ್ಡಿ ಸೇರಿಸ್ಕೊಡ್ಬೇಕಾಗುತ್ತೆ. ತಿಂಗಳ ಮೇಲೆ 1 ದಿನ ಆದ್ರೂ 500 ರೂಪಾಯಿ, 2 ದಿನ ಆದರೆ 1000, 3 ದಿನ ಆದರೆ 1500, ಹಂಗೆ 500 ರೂಪಾಯಿ ದಿನ ಎಕ್ಸ್ಟ್ರಾ ಆಗ್ತಾ ಹೋಗುತ್ತೆ. ಅದಕ್ಕೆ ಹೇಳೋಣ ಅಂತ ಬಂದೆ ಈ ಅಮ್ಮನಿಗೆ. ಕೊಡ್ತಾರೆ ಬಿಡು, ಈಗ ಅವ್ರೂ ಬೇರೆಯವ್ರಿಗೆ ಯಾರಿಗಾನ ಕೊಟ್ಕೊಂಡು ಇದ್ದಾರೆ, ಕೊಡ್ತಾರೆ ಬಿಡು ಭಾಗ್ಯಕಯ್ಯ. ಏನು ನೀನೇನು ಹಂಗೇನು ತಿಳ್ಕೊಂಬಕ್ಕೆ ಹೋಗ್ಬಿಡ, ಕೊಡ್ತಾನೆ. ಜೀವನ್ ತುಂಬ ಒಳ್ಳೆ ಹುಡುಗ, ಕೊಡ್ತಾನೆ. ಅಯ್ಯೋ ಈ ಬಡ್ಡಿ ಬಗ್ಗೆ ಮಾಲೆ ಬಂದುಬಿಟ್ಟವಳೆ. ಬಾರೇ ಮರಿ ಬಾ, ನಾನು ಬಂದರೆ ಎಲ್ಲೋ ಹೋಗಿದ್ದೀಯಲ್ಲ? ನಿನ್ನ ಸೊಸೆ ಪಾಪ ಏನೋ ಗೊತ್ತಿಲ್ಲ, ಕೇಳ್ತಾ ಇದ್ದೀನಿ. ಅವಳು ನಮ್ಮ ಹತ್ರ ಇಸ್ಕೊಂಬಂದಿದ್ದಾಳೋ ಏನು ನಮ್ಮ ಹತ್ರ ಇಸ್ಕೊಂಡು ಹೋಗಿದ್ದಾಳೋ ಏನು ನಮ್ಮತ್ತೆ ನಿಮ್ಮ ನಮ್ಮತ್ತೆ ಕೊಡಬೇಕು, ನಮ್ಮತ್ತೆ ನೀವು ಕೊಡಬೇಕು ಅಂತ ಕೇಳ್ತಾಳೆ. ಎಷ್ಟಿರ್ಬೇಡ ಇವಳಿಗೆ. ಬಾರೇ ಇವಳೇನು 3 ದಿನ ಐತೆ ಕಣೆ. ಈಗ ನಡಿ ಒಳಕೋ, ಒಂದು ಕಾಫಿ ಕುಡಿಯ ನಡಿ. ಟೀ ಮಾಡ್ತಾಳೆ. ಕಾಫಿ ಮಾಡೋಗೆ ಸ್ವಾತಿ. ಬೇಡ ನಾನು ಕುಡಿಯಲ್ಲ ಕಾಫಿ ಟೀ ಎಲ್ಲ, ನಾನು ಬಿಟ್ಬಿಟ್ಟಿದ್ದೀನಿ. ಏನು ಬೇಡ, ಬಡ್ಡಿ ಈಗ ಇನ್ನು 3 ದಿನ ಟೈಮ್ ಐತೆ. ಇನ್ನು 3 ದಿನದೊಳಗೆ ನೀನು ನನಗೆ ದುಡ್ಡು ಕೊಡಬೇಕು. 3 ದಿನ ಇದ್ದಂಗೆ. ಇನ್ನೂ 3 ದಿನ ಐತಲ್ಲಕ್ಕ, ಕೊಡ್ತೀನಿ ಹೇಳ್ಬಿಡು. ಈಗ ನಮಗೂ ಯಾವ ಆಗವಿದ್ದಾವೆ, ನಮಗೂ ಯಾರೋ ದುಡ್ಡು ಕೊಡಬೇಕು, ಅದಕ್ಕೆ ಕೊಡ್ತೀನಿ ಬಿಡು. ನೀನೇನು ನನಗೆಲ್ಲ ಏನು ತಿಳ್ಕೊಂಬಕ್ಕೆ ಹೋಗ್ಬಿಡ. ಅಲ್ಲ ನೀನು 3 ದಿನ ಐತೆ ಅಂತ ಹೇಳ್ಬೋದು. ಹಿಂಗೆ ಹೇಳಿ ಎಷ್ಟೋ ಜನ ಸುಮ್ಮನೆ ಫೈನ್ ಹಾಕಿಸ್ಕೊಂಡಿದ್ದಾರೆ. ಅದಕ್ಕೆ ನೀನು ಇನ್ನು 3 ದಿವಸ, ಇನ್ನು ಇವತ್ತಿಗೆ ತಿಂಗಳ ಇವತ್ತಿಗೆ ಇನ್ನು 3 ದಿವಸ ಬಿಟ್ಟು 30 ದಿನ ಆಯಿತು ಅಂತ ಅನ್ಕೋ. ಮಧ್ಯರಾತ್ರಿ 12ವರೆಗೆ 12 ಗಂಟೆ ಮೇಲೆ 5 ನಿಮಿಷ ಆದ್ರೂ 500 ರೂಪಾಯಿ ಫೈನು. ಆ ರೀತಿ 2 ದಿನ ಆದರೆ 1000, 3 ದಿನ ಆದರೆ 1500, 4 ದಿನ ಆದರೆ 2000, ಹಿಂಗೆ 500 ಎಕ್ಸ್ಟ್ರಾ ಆಗ್ತಾ ಹೋಗ್ತಾ ಇರುತ್ತೆ ನೋಡು. ನೀನು ಅದಕ್ಕೆ ನಾನು ಮುಂಚೆನೇ ಎಚ್ಚರಿಕೆ ಕೊಡೋದಕ್ಕೆ ಬಂದಿದ್ದೀನಿ. ನೀನು ಫಸ್ಟು ಬಡ್ಡಿ ದುಡ್ಡು ತಂದು ಕೊಡೋದು ಕಲಿ, ಸರಿನಾ? ಈ ಬಡ್ಡಿ ಬಗ್ಗೆ ಎಂತವಳು ಅಂತ ಗೊತ್ತಲ್ಲ, ಸರಿನಾ? ಅರ್ಥ ಆಗ್ತಾಯ್ತಾ ನಾನು ಹೇಳ್ತಾ ಇರೋದು? ಅಯ್ಯೋ 3 ದಿನ ಮುಂಚಿತವಾಗಿ ತಂದು ಕೊಡ್ತೀನಿ ಬಿಡು. ಹಣ ಬಡ್ಡಿ ಎಲ್ಲ ತಗೊಂಬಂದು ಕೊಡ್ತೀನಿ. ನನ್ನ ಹತ್ರನೂ ಯಾರೋ ಇಸ್ಕೊಂಡವ್ರೆ, ಅವರು ಕೊಡಬೇಕು, ತಂದು ಕೊಡ್ತೀನಿ. ನೀನೇನು ಹಂಗೆಲ್ಲ ಏನು ಅನ್ಕೊಂಬಕ್ಕೆ ಹೋಗ್ಬಿಡ, ತಂದು ಕೊಡ್ತೀನಿ ಅಕ್ಕ, ತಂದು ಕೊಡ್ತೀನಿ. ಸುಮ್ಮನೆ ಯಾತಕ್ಕೆ ಬಿಲ್ಡಪ್ ಕೊಡ್ತೀಯ ಮರಿ? ನೀನು ಯಾರಿಗಾನ ಕೊಡೋದು ಉಂಟೇನೆ? ಅವ್ನು ಇರೋನೊಬ್ಬನ ಗಂಡನ್ನ ಚೆನ್ನಾಗಿ ದುಡಿಯೋನ್ನ ಕಳಿಸ್ಬಿಟ್ಟು ಏನೈತೆ ಇವಳು ಯಾರಿಗೆ ಕೊಟ್ಟಿದ್ಯಾ ನೀನು ಬಡ್ಡಿನ? ಸುಮ್ಮನೆ ಯಾಕೆ ಸುಳ್ಳು ಹೇಳ್ತೀಯ? ಸೊಸೆ ಮುಂದೆ ಎಷ್ಟನ್ನ ಬಿಲ್ಡಪ್ ತಗೋಬಾರ್ದು, ಅದು ಒಳ್ಳೇದಲ್ಲ. ನಿಜ ಹೇಳ್ಬೇಕು, ಯಾವತ್ತೇ ಆಗಲಿ ಯಾವ ವಿಚಾರಕ್ಕೆ ಆಗಲಿ ನಿಜ ಹೇಳಬೇಕು. ನಿಜ ಹೇಳಿದ್ರೇ ಅದಕ್ಕೊಂದು ಅರ್ಥ. ಎಲ್ಲ ಸುಮ್ಮನೆ ಬಾಯಿ ಐತೆ ಅಂತೇಳಿ ಸರಿಯಾಗಿ ಪುಟ್ಲಾರಿ ಬಿಡ್ತಾ ಇದೆಯಲ್ಲೇ. ಸರಿಯಾಗಿ ಬಿಡ್ತಾ ಇದೆಯಾ ಮಾರೇ? ದುಡ್ಡು ಇಸ್ಕೊಂಬಂದು 2 ಲಕ್ಷ ರೂಪಾಯಿ ನನ್ನ ಮಗ ಕಾಲು ಮುರಿದೈತೆ ಅಂತ ಹೇಳಿ ಇಸ್ಕೊಂಬಂದವಳು. ಬಡ್ಡಿಗೆ 10 ರೂಪಾಯಿ ಬಡ್ಡಿ ಆಗಲಿ ಹೇಳ್ಕೊಡು ಅಂತ ಇಸ್ಕೊಂಬಂದವಳು ನೀನು. ಇಲ್ಲಮ್ಮ ನಂದು 10 ರೂಪಾಯಿ ಬಡ್ಡಿ, ನೀನು ಬಡ್ಡಿ ಕಟ್ಟೋಕ್ಕಾಗಲ್ಲ ಅಂತೇಳಿ ನಾನು ಅಷ್ಟೊಂದೆಲ್ಲ ಹೇಳಿದ್ರು ನೀನು ಇಸ್ಕೊಂಬಂದಲ್ಲ. ನಿನ್ನ ಹತ್ರ ದುಡ್ಡಿರೋಳಾಗಿದ್ರೆ 10 ರೂಪಾಯಿ ಬಡ್ಡಿ ಯಾಕೆ ತತ್ತಿದ್ದೆ ನೀನು? ಯಾಕೆ ತಗೊಂಬತ್ತಿದ್ದೆ?
ಸುಮ್ಮನೆ ಏನಕ್ಕೆ ಪುಟ್ಲಾರಿ ಬಿಡ್ತೀಯ ನೀನು? ಇರೋ ಸತ್ಯ ಒಪ್ಕೋಬೇಕು, ಇರೋ ಮ್ಯಾಟ್ರ್ ಏನೈತೆ ಅದನ್ನ ಹೇಳ್ಕೋಬೇಕು. ಬೇರೆದು ಇಲ್ಲದೆಲ್ಲ ಹೇಳ್ಕೊಂಡ್ರೆ ಏನು ಬರಲ್ಲ ಮರಿ, ನೋಡಿ ಹೇಳಿರ್ತೀನಿ. ಹಾಂ, ಈ ರೀತಿ ಸುಳ್ಳು ಹೇಳೋದೆಲ್ಲ ಕಲಿಬೇಡ. ಇನ್ನು 3 ದಿವಸ ಟೈಮ್ ಐತೆ, ಇನ್ನು 3 ದಿವಸದೊಳಗೆ 3 ದಿವಸದ ಒಳಗಡೆ ಇನ್ನು 3ನೇ ದಿನ ಆದರೂ ಕೊಡು. 3ನೇ ದಿನ ಹೆಂಗೆ ಅಂತಂದರೆ 12 ಗಂಟೆ ಒಳಗೆ ಕೊಟ್ಬಿಡ್ಬೇಕು. ಮಧ್ಯರಾತ್ರಿ 12 ಗಂಟೆ ಆಗ್ತಿದ್ದಂಗೆ ನೆಕ್ಸ್ಟ್ ಡೇ ಆಗುತ್ತೆ ಅಲ್ಲಿಗೆ. ಮಧ್ಯರಾತ್ರಿ 12 ಗಂಟೆ ಮೇಲೆ 1 ನಿಮಿಷ ಆಗಿದ್ರು ಅದು ನೆಕ್ಸ್ಟ್ ಡೇ ವೇಳೆಗೆ ಬೀಳುತ್ತೆ. ಗೊತ್ತಲ್ಲ ಈ ಬಡ್ಡಿ ಬಂಗಾರಮ್ಮ ಯಾವ ರೀತಿ ಲೆಕ್ಕಾಚಾರ, ಯಾವ ರೀತಿ ವಸೂಲಿ ಮಾಡ್ತಾಳೆ, ಬಡ್ಡಿ ಬಂಗಾರಮ್ಮ ಅಂತ ಹೆಸರುವಾಸಿನೇ ಆಗಿದ್ದಾಳೆ ಅಂತ ಗೊತ್ತಲ್ಲ ನಿನಗೆ? ಗೊತ್ತು ಯಾಕ ನೀನು ಹಿಂಗೆ ಅಂತ. ತಂದು ಕೊಡ್ತೀನಿ ಬಿಡಾಕ, ತಂದು ಕೊಡ್ತೀನಿ. ನೀನೇನೀಗ ಬಾಯ್ ಮಾಡೋದಾಗಲಿ ಏನು ಅಂಬೋದಾಗಲಿ ಅದೆಲ್ಲ ಮಾಡೋಕೆ ಹೋಗ್ಬಿಡ, ತಂದು ಕೊಡ್ತೀನಿ. ಅಲ್ಲ ಆಂಟಿ, ಅವ್ರಿಗಿರೋದೇ ಇದ್ದೇ ಐತೆ, ನೀವು ಹಂಗೆಲ್ಲ ಮಾತಾಡಬೇಡ್ರಿ. ಅಂಜಲಿ, ನಾನು ನೋಡಿದ್ದೀನಿ ಇವಳು ಎಂತಾಳು ಅಂತ, ಮೊದಲಿಂದಲೂ ನೋಡಿದ್ದೀನಿ. ಕೂಲಿ ಮಾಡ್ಕೊಂಡು ತಿಂದಿದ್ದಾಳೆ, ಸರಿನಾ? ಅವ್ನ ಗಂಡ ಒಬ್ಬ ದುಡಿತಿದ್ದ, ಅವ್ನು ತಂದಾಕದನ್ನ ತಿನ್ಕೊಂಡು ಇದ್ದಾರೆ ತಾಯಿ ಮಗ ಇಬ್ರು. ಇವ್ರ ಬಂಡವಾಳ ಎಲ್ಲ ಗೊತ್ತು. ಈ ಬಡ್ಡಿ ಬಂಗಾರಮ್ಮಗೆ ಎಲ್ಲ ಗೊತ್ತೈತೆ. ಅವ್ರ ಮುಖ ನೋಡ್ತಿದ್ದಂಗೆ ಅವ್ರ ಮನಸ್ಸಲ್ಲಿ ಏನೈತೆ, ಅವ್ರ ಎಂಥರ ಕ್ಯಾರೆಕ್ಟ್ರ್ ಎಂಥದ್ದು ನಾನೆಲ್ಲ ಕಂಡುಹಿಡಿದು ಬಿಡ್ತೀನಿ. ಮಾರಮ್ಮ ನೋಡು, ಸರಿನಾ? ವಾರ್ನಿಂಗ್ ಮೇಲೆ ನಿನಗೆ ಅಂತಲ್ಲ, ಎಲ್ಲ ನನಗೆ ಯಾರು ಬಡ್ಡಿ ಕೊಡಬೇಕು 3 ದಿನದಿಂದ 5 ದಿನದಿಂದ. ಇವಾಗ ಮೊಬೈಲ ಕರೆನ್ಸಿ ಖಾಲಿ ಆಗೋಂಗಿದ್ರೆ 3 ದಿನ ಮುಂಚಿತವಾಗಿ ಹೇಳ್ತೈತೆ, ನಿಮ್ಮ ರೀಚಾರ್ಜ್ ಖಾಲಿ ಆಗ್ತಾ ಇದೆ, ರೀಚಾರ್ಜ್ ಮಾಡಿಸ್ಕೊಳ್ಳಿ, ತಕ್ಷಣವೇ ನೀವು ರೀಚಾರ್ಜ್ ಮಾಡಿಸ್ಕೊಳ್ರಿ ಅಂತ ಹೇಳುತ್ತೆ. 3 ದಿನ ಮುಂಚಿತವಾಗಿಯೇ ಹೇಳುತ್ತೆ ಫೋನು. ಹಾಗೆಯೇ ನಾನು ಬಡ್ಡಿ ವ್ಯವಹಾರದಲ್ಲಿ 3 ದಿನ ಮುಂಚಿತವಾಗಿಯೇ ಎಲ್ಲರಿಗೂ ದೊಡ್ಡ ಅಮೌಂಟ್ ಅವ್ರಿಗೆಲ್ಲನೂ ನಾನು ಒಂದು 5 ದಿವಸ ಮುಂಚೆಗೆ ಹೇಳ್ತೀನಿ. ಬೇಡ ನೀನು ಇದು ಫಸ್ಟ್ನೇ ತಿಂಗಳು ಅಂತೇಳಿ ನಿನ್ಗೆ 1 ತಿಂಗಳು ಮುಂಚೆಗೆ ಹೇಳ್ತೀನಿ, ಒಂದು 3 ದಿನ ಮುಂಚೆಗೆ ಹೇಳ್ತಾ ಇದ್ದೀನಿ, ಸರಿನಾ? 3 ಸತಿ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತಿದ್ದೆ, 3 ಸತಿ ಬಂದು ಹೇಳ್ತೀನಿ, ಸರಿನಾ? ಇವತ್ತೊಂದು ದಿನ, ಇವತ್ತು ನಾಳೆ ನಾಡಿದ್ದು, ಅರ್ಥ ಮಾಡ್ಕೊಳ್ರಿ. ನೀವು ಅರ್ಥ ಮಾಡ್ಕೊಂಡು ನನಗೆ ಬಡ್ಡಿ ಕೊಟ್ರೇ, ಇಲ್ಲ ಅಂತಂದರೆ ಅದ್ರ ಕತೆ ಬೇರೆ ಇರುತ್ತೆ. ಆಯ್ತಕ್ಕ, ಖಂಡಿತ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ತಗೊಂಬಂದು ನಿಮ್ಮ ಕೈಯಾರೆ ನಿಮ್ಮಂತಕ್ಕೆ ನಿಮ್ಮ ಕೈಗೆ ಕೊಡ್ತೀನಿ, ನನ್ನ ಕೈಯಾರೇನೆ, ಸರಿನಾ? ನನಗೆ ಬಿಟ್ಟಿರೋ. ಸರಿ ಆಯಿತು, ಸರಿ ಆಯ್ತು ಕಣೆ. ನನಗೆ ಗೊತ್ತೈತೆ ಹೆಂಗೆ ಬಡ್ಡಿ ವಸೂಲಿ ಮಾಡಬೇಕು ಅಂತ. ಬಿಲ್ಡಪ್ ತಗೊಳ್ತಾಳೆ ಅಂತ ಅವೆಲ್ಲ ನಡೆಯಲ್ಲ. ನಾನು ಕರೆಕ್ಟಾಗಿ ದುಡ್ಡು ಕೊಟ್ಟಿದ್ದೀನಿ, ನಾನು ಕರೆಕ್ಟಾಗಿ ದುಡ್ಡು ಕೊಡ್ಬೇಕಷ್ಟೇ ನಾನು ಕೇಳೋದು. ಸೊ ಯಾಕೆ ಸಿಟ್ಟಾಗ ಅದೇ ಹೋಗ್ತಾಳಲ್ಲ? ಯಾಕಪ್ಪ ಅವಳ ಮನಸ್ಸಿನಾಗ ಏನೇನಾಯ್ತೋ ಯಾಕೆ ಸಿಟ್ಟಾಗ್ತಾಳೆ? ಏನು ಮಾಡೋ, ನಮ್ಮ ಕಷ್ಟಕ್ಕಂತ ಇಸ್ಕೊಂಬಂದಿರ್ತೀವಿ. ಯಾಕೆ ಸಾಲ ಮಾಡ್ಯಾರ ಅಂತಂದರೆ ಯಾರಮ್ಮ ಮತ್ತೆ ತೀರಿಸ್ತಾರೆ? ಯಾರು ತೀರಿಸ್ತಾರೆ ಹೇಳು? ನೋಡಿ ಇವಳು ಮಕ ಊದಿಸ್ಕೊಂಡು ಹೆಂಗೆ ಹೋಗ್ತಾಳೆ. ನೋಡಮ್ಮ ಈಗಳಮ್ಮ ಹಿಂಗೆ ಅಂತ ಹೇಳಿ ಮಾತಾಡಿದರೆ ಅಲ್ಲ, ನೋಡು ಹೆಂಗೆ ಅವಳು ಇನ್ನೊಬ್ರು ಯಾರನ್ನಾಗಿ ಸರಿಯಾಗಿ ಅನ್ಬೇಕಾ? ಸುಮ್ಮನೆ ಇದ್ದಾಳೆ. ಹೇಳತ್ಲಾಗಿ ಏನು ಕೊಡ್ತಾರೆ ಹೇಳು ಅಂತ ಹೇಳಿ ಒಂದು ಮಾತು ಬರಲಿಲ್ವಲ್ಲ ಅವಳು ಬಾಯಾಗಿ. ನೀವು ಮುಚ್ಚಿಕ್ತೀರ, ಯಾತ ಹೇಳ್ತೀರ, ಅದೆಲ್ಲ ಏನು ಬೇಕು? ಅಂಡ ಉಂಡ ಅಂಥವೆಲ್ಲನ ಇದು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು, ಸುಮ್ಮನೆ ಇರಬೇಕು. ಹೋಗು, ಎಂಥ ಕೆಲಸ ಮಾಡ್ಕೊಂಡ್ರಿ. ಸುಮ್ಮನೆ ಇರೋದನ್ನ ಹೇಳ್ಬೇಕು, ಇಲ್ಲದ್ದೆಲ್ಲ ಹೇಳಕ್ಕೆ ಹೋಗ್ಬಾರ್ದು. ಇಲ್ಲದ್ದೆಲ್ಲ ಹೇಳಿದರೆ ಈಗ ಹಿಂಗೆ ಆಮೇಲೆ ಸಮಸ್ಯೆಗಳಾಗ್ತವೆ ಅಷ್ಟೇ. ಇಲ್ಲದ್ದೆಲ್ಲ ಹೇಳಕ್ಕೆ ಹೋಗ್ಬಾರ್ದು ಯಾವತ್ತೇ ಆಗಲಿ. ಇರೋ ಅಂಥದ್ದು ಇದು ಮಾಡ್ಕೊಂಡು ಹೋಗ್ಬೇಕು, ಹಂಗೆ ಇದು ಮಾಡಬಾರ್ದು. ನಾವು ಇವಳ್ತಾಗೆ ಎಲ್ಲ ಸೇನಕೈತಿ ಅಂತ ಹೇಳ್ಕೊಂಡಿದ್ವಿ, ಇವಾಗೆಲ್ಲ ಗೊತ್ತಾಗೈತೆ. ಇವಳು ಏನಂತಾರೋ ಏನೋ ಅಂಬೋದು ಅದೊಂದು ಟೆನ್ಷನ್. ಯಾಪ ಏನಂತಾರೋ ಏನೋ ಎತ್ತ ಅದೊಂದು ಇವಾಗ ಮನಸ್ಸಿನಾಗೆ ಕೊರಿತಾ ಇರುತ್ತೆ, ಏನಂತಾಳೋ ಏನೋ ಅಂತ. ಸುಮ್ಮನೆ ಹೇಳ್ಬಾರ್ದು ಹೇಳಿ. ಇವಾಗ ನೋಡು ಎಲ್ಲಿಂದ ತಂದು ತೋರ್ಸೋಕೆ ಪಟೇನ್ ಮದುವೆಗಳು ಹೇಳ, ಅವಳೇನೇನು ಬಿಟ್ಟು ಹೋಗೋಕ್ಕಾಗಲ್ಲ. ಅವಳು ಎಲ್ಗೂ ಹೋಗಂಗಿಲ್ಲ, ನಮ್ಮ ಮನೆಗೆ ಇರಬೇಕು ಅಷ್ಟೇ. ನನ್ನ ಅಪ್ಪ ಇರೋಂಥ ಚೂಚು ಅಂತಾರೆ, ಮನೆ ಮಕ್ಕಳಿಗೆ ಬಿಡಿಸ್ಕೊಂಬಲ್ಲ. ಇವಳು ಕಷ್ಟನ ಸುಖನೂ ಇಲ್ಲೇ ಮಾಡ್ಕೊಂಡು ಉಣ್ಬೇಕು, ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಏನು ಮಾಡೋಕ್ಕಾಗಲ್ಲ. ಇವಾಗ ನಾವೇ ಇವ್ರಿಗೆ ಅಡ್ಜಸ್ಟ್ ಆಗ್ಬೇಕು, ಇವ್ರು ನಮಗೆ ಅಡ್ಜಸ್ಟ್ ಆಗಲ್ಲ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಬಡ್ಡಿ ಇಸ್ಕೊಂಡವ್ರು ಬಂದು ಮರಮಂಟಿ ಮರ್ಯಾದೆ ತೆಗಿತಾ ಇದ್ದಾರೆ. ಏನು ಮಾಡೋದು? ಈ ಮರಮಂಟಿ ಇವಾಗ ಹೆಂಗೆ ಮಾಡೋಣ ಅಂತ ಅನ್ನಿಸ್ತೈತೆ. ಹಿಂಗೆ ಮಗನ ಮದುವೆ ಆಗಲಿ ಅಂತ ಕಾಯ್ತಿದ್ದೆ. ಇವಾಗ ನೋಡು ಹಿಂಗೆ ಆಯ್ತಲ್ಲ ಅಂತೇಳಿ ಭಾಳ ಬೇಜಾರಾಗ್ತಿರುತ್ತೆ ನಿಮಗೂ ಒಂದು ಕಡೆಗೆ. ಯಾರಿಗೆ ಬೇಜಾರಾಗಲ್ಲ ಹೇಳೋ ಮಂಜಾಲಿ ಅಮ್ಮ? ಯಾರಿಗೆ ಬೇಜಾರಾಗಲ್ಲ? ಎಲ್ಲರಿಗೂ ಬೇಜಾರು ಆಗೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಸೊಸೆತಾಗೆ ಚೆನ್ನಾಗಿ ಇಟ್ಕೊಂಡು, ಅಲ್ಲ ಇವಳು ಹಿಂಗೆ ಹೇಳ್ತಾಳೆ ಅಂತ ಮಾತಾಡೋಕೆ ಹೋಗ್ಬೇಡ. ನೀನು ಚೆನ್ನಾಗಿ ಇಟ್ಕೊಂಡು ಮೊದಲಿದ್ದಂಗೆ ಎಲ್ಲ ಇರಬೇಕು ಅಂತ ನಡ್ಸೋಕೆ ಹೋಗ್ಬೇಡ. ಅವ್ರು ಏನಾದರೂ ಮಾಡ್ಕೊಂಬಿಡೋಳು, ನೀನು ಆರಾಮಾಗಿರೋದು ನೋಡು ಅಷ್ಟೇ. ಸರಿ ಆಯಿತು ಅಂಜಲಿ, ಈಗ ಏನು ಮಾಡೋಕ್ಕಲ್ಲ. ಇನ್ನೊಂದು ಕೇಳಿದ್ರೆ ನನಗೆ ಹೇಳೋ ಅಂತ ಇದೈತೆ, ನಾನು ಹೇಳ್ತೀನಿ, ನನಗೆ ಗೊತ್ತೈತೆ ಏನು ಹೇಳಬೇಕು ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಸ್ವಾತಿಗೆ ವಿಷಯ ಗೊತ್ತಾಯ್ತು. ಇವಾಗ ಸಾಲದವ್ರು ಬಂದು ಮನೆ ಮುಂದೆ ಹೇಳೋದಕ್ಕೆ ಅವಳಿಗೆ ಗೊತ್ತಾಗಿರುತ್ತೆ. ಅದಕ್ಕೆ ಆಂಟಿ ಸ್ವಲ್ಪ ಯೋಚನೆ ಮಾಡ್ತೈತೆ, ಮಾರಮ್ಮ ಅಂದರೆ ಅವಳಿಗೆ ಪಟ್ಟೆಲ್ಲೂ ಹೋಗಲ್ಲ. ಇವಾಗ ಯಾರೂ ಇಲ್ಲ ಅವಳಿಗೆ, ಇನ್ನೇನೋರು ಅಮ್ಮರು ಯಾರು ಮಾತಾಡ್ಸಲ್ಲ, ಇಲ್ಲೇ ಇರ್ತಾಳೆ. ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ
ನೋಡ್ತಾ ಇರಿ ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.